ಗಳನ್ನ ಹೊರಗೆ ಕರ್ಕೊಂಡು ಬರ್ತಾರೆ. ಎಲ್ಲ ಕ್ಯಾಮ್ರಾಮನ್ ಗಳು ಕೂಡ ಹೊರಗೆ ಬರಬೇಕು. ಎಲ್ಲಿ? ಬಿಗ್ ಬಾಸ್ ಅಲ್ಲಿ ಯಾರು ಒಳಗಿರ್ಲೇಬಾರ್ದು. ಒಬ್ಬ ಸೆಕ್ಯೂರಿಟಿ ಕೂಡ ಇರ್ಕೂಡ್ದು. ಅಲ್ಲಿ ಯಾವುದೇ ಸಿಬ್ಬಂದಿ ಒಳಗಿರುವಂತಿಲ್ಲ. ಕೇವಲ ಕಂಟೆಸ್ಟೆಂಟ್ ಗಳು ಮಾತ್ರ ಅಲ್ಲ, ಒಬ್ರು ಕೂಡ ಇರ್ಕೂಡ್ದು. ಬಿಗ್ ಬಾಸ್ಗೆ ಬೀಗ ಜಡಿದು ಹೊರ ಬರಬೇಕು ಅಂತ ಖಡಕ್ ಸಂದೇಶವನ್ನ ತಹಶೀಲ್ದಾರ್ ತೇಜಸ್ವಿ ಕೊಟ್ಟಿದ್ದಾರೆ. ಈಗ ನೋಡಿ, ಬಿಗ್ ಬಾಸ್ ಅಂದ ತಕ್ಷಣ ಕೇವಲ ನಾವು ಒಳಗೆ ನೋಡೋ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಮಾತ್ರ ಅಲ್ಲ, ವಿಪರೀತ ನಂಬರ್ಸ್ನ ಸಿಬ್ಬಂದಿಗಳು ಇರ್ತಾರಲ್ಲಿ. ಕ್ಯಾಮ್ರಾಮನ್ಗಳು, ಟೆಕ್ನಿಷಿಯನ್ಗಳು, ಅದನ್ನ ಸಂಪೂರ್ಣವಾಗಿ ಒಂದು PCR, ಒಂದು ಸೆಟಪ್ಪೇ ಇರುತ್ತೆ. ಒಂದು ಸಿನಿಮಾ ಟೀಮ್ ರೀತಿಯಲ್ಲಿ ವಿಪರೀತ ದೊಡ್ಡ ಟೀಮ್ ಇರುತ್ತೆ. ಅವ್ರೆಲ್ಲರೂ ಕೂಡ ಈಗ ಮನೆಯಿಂದ ಹೊರಗೆ ಬರಬೇಕು. ಇದು ವೆರಿ ಇಂಟ್ರೆಸ್ಟಿಂಗ್. ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಹೊರಗೆ ನಡೀತಾ ಇರುವ, ಹೊರ ಜಗತ್ತಿನಲ್ಲಿ ಆಗ್ತಾ ಇರುವಂತದ್ದು ಏನೂ ಕೂಡ ಆ ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗಬಾರ್ದು. ಗೊತ್ತಾಗ್ದಲೇ ಇರೋ ರೀತಿಯಲ್ಲಿ ನಡೆಸ್ಕೊಡೋದೇ ಬಿಗ್ ಬಾಸ್. ಸುದೀಪ್ ಅವರು ನಡೆಸ್ಕೊಡ್ತಾ ಇದ್ರು ಇಲ್ಲಿ ತನಕ. ಈಗ ಆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯೊಳಗಿರುವಂತಹ ಕಂಟೆಸ್ಟೆಂಟ್ಗಳು, ಬಿಗ್ ಬಾಸ್ ಧ್ವನಿ ಯಾರು ಕೊಡ್ತಾ ಇದ್ರು ಅವರಾಗಿರ್ಬೋದು, ಕ್ಯಾಮ್ರಾ ಹ್ಯಾಂಡಲ್ ಮಾಡೋರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಬಿಗ್ ಬಾಸ್ ಟಿವಿಗೆ ಸಂಬಂಧಪಟ್ಟ ಎಲ್ಲರೂ ಮನೆಯಿಂದ ಹೊರಗೆ ಬರಬೇಕು. ಕೇವಲ ಇನ್ನು 1 ಗಂಟೆ ಟೈಮ್ ಇದೆ. ಓಕೆ, ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಮಿತ್ ಸೀಸನ್ 12 ಅಲ್ಲಿ ಅವರು ಕೂಡ ಇದ್ರು. ಜಂಟಿಯಲ್ಲಿ ಗುರುತಿಸ್ಕೊಂಡಂತವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತಾಡ್ಸೋಣ. ಅಮಿತ್ ಅವರೇ, ಹಾಯ್, ನಮಸ್ಕಾರ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ನೀವು? ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಿ ಮನೆಯಿಂದ ಹೊರಗೆ ಬಂದ್ಮೇಲೆ? ನಾನು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದೀನಿ, ತುಂಬಾ ಬೇಗ ಬಂದೆ ಅಂತ. ಬಟ್ ನೋಡ್ತಾ ಇದ್ದೆ, ಈ ಒಂದು ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ದೆ. ಸ್ವಲ್ಪ ಶಾಕಿಂಗ್ ಅನ್ಸ್ತು ಈ ಒಂದು ನ್ಯೂಸ್ ಕೇಳಿಸ್ಕೊಂಡು. ಏನ್ ಅನಿಸ್ತಾ ಇದೆ? ಶಾಕಿಂಗ್ ಅನಿಸ್ತು ಅಂತ ಅಂದ್ರೆ ಅದನ್ನ ಬಿಟ್ಟು ಇನ್ನೇನ್ ಅನಿಸ್ತಾ ಇದೆ? ನೀವು ಹೊರಗೆ ಬಂದ್ರೆ ಇಲ್ಲಿ ನೋಡಿದ್ರೆ ಹಿಂಗಾಗಿದೆ. ಬಿಗ್ ಬಾಸ್ ಮನೆಗೆ ಬೀಗ. ನನ್ನನ್ನು ಬಿಟ್ಕೊಡ್ಬಾರ್ದಿತ್ತು ಇವರು, ಅದಕ್ಕೆ ಹಿಂಗಾಗಿತ್ತು. ಅಲ್ಲ, ಬಟ್ ಆನ್ ಸೀರಿಯಸ್ ನೋಟ್, ಆರ್ಜೆ ನೀವು ಅನ್ನೋದನ್ನ ಮತ್ತೊಂದ್ಸಲ ಪ್ರೂವ್ ಮಾಡಿದ್ರಲ್ಲ ಮಾತಲ್ಲೇ, ನನ್ನನ್ನು ಬಿಟ್ಕೊಡ್ಬಾರ್ದಿತ್ತು ಇವರು ಅಂತ. ಹೌದು, ಐ ಥಿಂಕ್. ಅಲ್ಲ, ಆನ್ ಸೀರಿಯಸ್ ನೋಟ್, ಐ ಜೆನ್ಯೂನ್ಲಿ ಫೀಲ್ ತುಂಬಾ ದೊಡ್ಡ ಹೊಡೆತ ಅದು ಶೋ ಮೇಲೆ. ಯಾಕಂದ್ರೆ ಒಂದು ಶೋ ನಡೆಸೋದಂದ್ರೆ ಈಸಿ ಅಲ್ಲ. ಸಾವಿರಾರು ಜನ ಅದು ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಾರೆ. ಅಷ್ಟು ಜನ ಒಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆನ್ ಸೀರಿಯಸ್ ಲೆವೆಲ್ ಕುತ್ಕೊಂಡು ಎಲ್ಲ ಕ್ಯಾಮ್ರಾಗಳು ಫೋಕಸ್ ಮಾಡ್ತಾ, ಪ್ರತಿ ಕ್ಯಾಮ್ರಾ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನೆ. ಅಂತ ಒಂದು ಲೆವೆಲ್ ಅಲ್ಲಿ, ಅಂತ ಒಂದು ರೇಂಜ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂಗ್ ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ಎಲ್ಲೊಂದ್ ಕಡೆ ಶೋಗ್ ಹೊಡ್ತಾ ಬೀಳುತ್ತೆ ಅಂತ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅವ್ರು ಏನೇನ್ ಕ್ರಮ ತಗೋಬೇಕು ಅದನ್ನ ಕರೆಕ್ಟ್ ಆಗಿ ತಗೊಂಡಿದ್ದಾರೆ. ಬಟ್ ಐ ಆಮ್ ಜಸ್ಟ್ ಸೇಯಿಂಗ್, ಶೋ ಮಧ್ಯ ಈ ತರ ನಿಲ್ಸಿದ್ರೆ ಕೋಟ್ಯಾಂತರ ಜನ ಕುತ್ಕೊಂಡು ಟೆಲಿವಿಷನ್ ಇದೆಲ್ಲ ನೋಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಬೇಜಾರಾಗಬಹುದು ಅಂತ, ಆಸ್ ಫ್ಯಾನ್ಸ್ ಅವ್ರಿಗೆ ಎಷ್ಟು ಬೇಜಾರಾಗಬಹುದು ಅಂತ. ಅದೊಂದೇ ಏನ್ ಆಗ್ಬೋದು ಅನ್ಸುತ್ತೆ ಅಮಿತ್ ಅವ್ರೆ? ಈಗ ಹೊರಗೆ ಬರ್ತಾ ಇದ್ದಂಗೆ ಬೇರೆ ಕಡೆ ಶಿಫ್ಟ್ ಮಾಡೋದು ಅಂತ ಏನ್ ಮಾಡ್ಬೋದು? ಯಾಕಂದ್ರೆ ಅವ್ರಿಗೆ ಟೈಮ್ ಜಾಸ್ತಿ ಇಲ್ಲ, ಬ್ರೀತಿಂಗ್ ಸ್ಪೇಸ್ ಇಲ್ಲ. ಅಷ್ಟು ಈಸಿಯಾಗಿ ಆಗಲ್ಲ ಸದ್ಯಕ್ಕೆ. ಬಿಕಾಸ್ ಅದೊಂದು ಸೆಟ್, ಅದು ಆ ಒಂದು ಸೆಟ್ ಕಟ್ಸಕ್ಕೆ 7ರಿಂದ 8 ತಿಂಗಳು ತಗೊಂತಾರೆ. ಅಂಡ್ ಪ್ರತಿ ಒಂದು ಸೆಟ್ ಅಲ್ಲೂ ಬ್ರ್ಯಾಂಡ್ ಗಳ ಹೆಸರಿರುತ್ತೆ, ಬ್ರ್ಯಾಂಡಿಂಗ್ ಎಲ್ಲ ಹಾಕಿರ್ತಾರೆ, ಆರ್ಟ್ ವರ್ಕ್ ಎಲ್ಲ ಇರುತ್ತೆ. ಅಂಡ್ ಅಷ್ಟು ಜನ ದುಡ್ಡು ಹಾಕಿರ್ತಾರೆ ಆ ಶೋ ಮೇಲೆ. ಸೊ ಸಡನ್ ಆಗಿ ಅದನ್ನ ಟೀಮು ಎಷ್ಟು ಜನಕ್ಕೆ ಆನ್ಸರ್ ಮಾಡ್ಬೇಕು ಅಂದ್ರೆ, ಕಮರ್ಷಿಯಲ್ ಕೊಟ್ಟಿರೋರ್ಗೆಲ್ರಿಗೂ ಉತ್ತರದಾಯಕರು ಇವರೇ ಇವಾಗ. ಎಕ್ಸಾಕ್ಟ್ಲಿ. ತುಂಬಾ ದೊಡ್ಡ ಹೊಡ್ತಾ ಇದು. ಬಟ್ ಗೊತ್ತಿಲ್ವಲ್ಲ, ಇಂಥ ದೊಡ್ಡವರು ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಾರ್ಯಕ್ರಮವನ್ನ ಮೇ ಬಿ ಮಾತುಕತೆ ಆಗ್ಬಿಟ್ಟು ಅದನ್ನ ಸರಿ ಮಾಡಿಸಬಹುದು. ಅಥವಾ ಮಧ್ಯ ಇವರೆಲ್ಲರೂ ಒಂದು ಹೋಟೆಲ್ ರೂಮ್ ಅಲ್ಲಿ ಇರಿಸಿ ಒಂದು 10 ದಿನ ತಿರ್ಗಾ ವಾಪಸ್ ಇದಕ್ಕೆ ಸೆಟ್ಗೆ ಕರ್ಕೊಂಡ್ ಬರಬಹುದು. ಆ ತರದ್ದು ಮಾಡಬಹುದು. ಈಗ ನೀವು ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಏನ್ ಮಾಡ್ಬೋದು, ಏನೇನು ಅವಕಾಶಗಳು ಅವ್ರಿಗೆ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಬಿಕಾಸ್ ಕಂಟೆಸ್ಟೆಂಟ್ಗೆ ಹೊರ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಚಿಕ್ಕ ಸುಳಿವು ಸಿಗಬಾರ್ದು. ಅದನ್ನ ನೋಡ್ಕೊಳ್ಳೋದೇ ಬಿಗ್ ಬಾಸ್ ಅಲ್ವಾ? ಕರೆಕ್ಟ್. ಸೊ ಏನ್ ಅವಕಾಶಗಳಿದಾವೆ ಅವ್ರಿಗೆ? ಐ ಜೆನ್ಯೂನ್ಲಿ ಫೀಲ್ ಸದ್ಯಕ್ಕೆ ಅವರು ಒಂದು 10 ದಿನ ಕಂಟೆಸ್ಟೆಂಟ್ಸ್ ನ ಆಚೆ ಕರ್ಕೊಂಡ್ಬಂದು ಒಂದು ಹೋಟೆಲ್ ರೂಮ್ ಅಲ್ಲಿ ಇರಿಸಿ ಸ್ವಲ್ಪ ಒಂದು ಕ್ವಾರಂಟೈನ್ ತರದ್ ಮಾಡ್ಬಿಟ್ಟು, ಅಷ್ಟರಲ್ಲಿ ಅಲ್ಲಿ ಆ ಜಾಗದಲ್ಲಿ ಏನೇನ್ ಸಾರ್ಟ್ ಮಾಡ್ಸಕ್ಕಾಗುತ್ತೋ ಅದನ್ನ ಇಮಿಡಿಯೇಟ್ ಆಗಿ ಎಲ್ಲ ಸೆಟ್ ಎಲ್ಲ ಸರಿ ಮಾಡ್ಕೊಂಡು ಸಾರ್ಟ್ ಮಾಡ್ಕೊಂಡ್ಬಿಟ್ರೆ ವಾಪಸ್ ಕಂಟೆಸ್ಟೆಂಟ್ಸ್ ನ ಅದೇ ಜಾಗ ಕರ್ಕೊಂಡು ಹೋಗ್ಬಹುದು ಅಂತ. ಯಾಕಂದ್ರೆ ಹಳೆ ಯಾವುದೇ ಹೋಟೆಲ್ ಕರ್ಕೊಂಡು ಹೋದ್ರು ಬಿಗ್ ಬಾಸ್ ಮನೆ ಅಂದ್ರೆ ಏನ್ ಹೇಳಿ, ಮೂಲೆಯಲ್ಲೂ ಕ್ಯಾಮ್ರಾ.